ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದ ಯುವತಿಯೊಬ್ಬರ ಸ್ಪೆಷಲ್ ಸ್ಟೋರಿ ಇದು. ದೆಹಲಿಯ ನೇಹಾ ಭಾರತಿ ಎಂಬ ಯುವತಿ ಪ್ರೀತಿಯ ಅಂಗಡಿ ತೆರೆದು ಮಾದರಿಯಾದವರು. ರಂಜಾನ್ ಉಪವಾಸ ಸಂದರ್ಭದಲ್ಲಿ ನೇಹಾ ಭಾರತಿ ಮತ್ತು ಅವರ ತಂಡ ದಿಲ್ಲಿಯ ಜಾಮಿಯಾ ಮಸೀದಿಯಲ್ಲಿ ಪ್ರತಿದಿನ ಇಫ್ತಾರ್ ಕೂಟ ಆಯೋಜಿಸುತ್ತಿದ್ದಾರೆ. ಪ್ರೀತಿಯಿಂದ ಮಾತ್ರ ದ್ವೇಷವನ್ನ ಎದುರಿಸಲು ಸಾಧ್ಯ. ಪರಸ್ಪರ ಧರ್ಮಗಳ ಆಚಾರ ಸಂಪ್ರದಾಯಗಳನ್ನ ಗೌರವಿಸಬೇಕು ಎನ್ನುತ್ತಾರೆ ನೇಹಾ ಭಾರತಿ. ಅಂದಹಾಗೆ ಪ್ರತಿದಿನ ಇಫ್ತಾರ್ ಆಹಾರ ವಿತರಿಸುತ್ತಿರುವ ನೇಹಾ ಮತ್ತು ಅವರ ತಂಡಕ್ಕೆ ಹಲವು ಹಿಂದೂಗಳು ಕೂಡ ಧನ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಹಾ ತಿಳಿಸಿದ್ದಾರೆ. ನೇಹಾ ಮತ್ತು ಅವರ ಅತ್ತಿಗೆ ರಣೀತಾ ಸಿಂಗ್ ಭಾರತಿ ಮತ್ತು ಅವರ ಮಿತ್ರ ರಣೀಶ್ ನೂರ್ ತಮ್ಮ ಇತರ ಸ್ನೇಹಿತರೊಂದಿಗೆ ಸೇರಿಕೊಂಡು ಈ ಕೆಲಸಕ್ಕೆ ಸಾಥ್ ನೀಡುತ್ತಿದ್ದಾರೆ. ನೇಹಾ 3 ವರ್ಷಗಳಿಂದ ರಂಜಾನ್ ತಿಂಗಳಲ್ಲಿ ಪ್ರತಿ ಸಂಜೆ ನೂರಾರು ಉಪವಾಸಿಗರಿಗೆ ಇಫ್ತಾರ್ ಕೂಟ ಆಯೋಜಿಸುತ್ತಿದ್ದಾರೆ. ಇಂತಹ ಕಾರ್ಯಗಳು ಹೆಚ್ಚಾಗಿ ನಡೆಯಲಿ. ಈ ಮೂಲಕ ಮುಂದೊಂದು ದಿನ ನಾವು ದ್ವೇಷವನ್ನ ಅಳಿಸಿ ಹಾಕಬಲ್ಲವು ಎಂಬ ಭರವಸೆ ನನಗಿದೆ ಎನ್ನುತ್ತಾರೆ ನೇಹಾ. ದೆಹಲಿಯ ಚಾದ್ರಿ ಬಜಾರ್ ನಿವಾಸಿಯಾಗಿರುವ ನೇಹಾ ಕಾರ್ಯಕ್ಕೆ ದೇಶಾದ್ಯಂತ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.